ಹಾಯ್ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಥರ್ಡ್ ಬ್ಲಾಗ್ಗೆ ಸ್ವಾಗತ. ಎಲ್ಲ ನನ್ನಂತಾರೆ ಕರಿಯ ಅಲ್ಲೋನೆ ಸೂರ್ಯ. ಬೆಳಿಗ್ಗೆ ಎದ್ದೆ, ಫೋನ್ ಹಿಡ್ಕೊಂಡು ಕೂತ್ಕೊಂಡೆ, ನಿದ್ದೆವಂತೂ ಮಲ್ಕೊಂಬಿಟ್ಟೆ. ಹಂಗೆ ಮಲ್ಕೊಂಡಿದ್ಮೇಲೆ ನೆನ್ಪಾಯ್ತು, ಇವತ್ತು ನಮ್ಮ ಫ್ರೆಂಡ್ ರಿಸೆಪ್ಷನ್ ಐತೆ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಇವತ್ ಮದ್ವೆನಲ್ಲಿ ಸಾರಿ ಸಾಂಗ್ ಚೇಂಜ್ ಮಾಡ್ರು. ಸರಿ, ಕೊನೆ ಸರಿ ನಗ್ಬಿಡುವರು. ಏನು ಅಂದೆ? ಅದೇ ಕೊನೆವರೆಗೂ ನಗ್ನಗ್ತಾ ಇರು ಅಂದೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. 3 hours later. ಬೆಂಗಳೂರು ಗೊತ್ತಾಯಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಅಷ್ಟೇ. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಈ ಕಡೆ ತಿರ್ಗೋ ಅಷ್ಟೇ. ನನಗೆ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಕ್ಕೆ ಇಷ್ಟ ಇಲ್ಲ. The next day. A few moments later. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೆಯಾ? 2 hours later. ವೈಟ್ ಹಾಕೊಂಡ್ ಬ್ರೈಟ್ ಹಾಕಂತವ್ರೆ. ಯಾರಿವನು ಡ್ರೀಮ್ ಬಾಯ್? ಈ ನನ್ನ ಮಕ್ಕಳು ಒಂದೊಂದಲ್ಲ. ನಾವು ಪ್ಯೂರ್ ಭಾರತ ಮಾತೆ ಮೊಮ್ಮಕ್ಕಳು. ಹೆಸರು ಇಟ್ಟಿದ್ದಾರೆ ಭರತ್ ಕುಮಾರ್, ಕನ್ನಡದ ಕುಲಪುತ್ರ. ಓಂ ನಮಃ ಶಿವಾಯ. ಕಲಿಯುಗ ಕರ್ಣನೆ. ಬರೀ ಇಂಥದೆಯ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಚಿಕ್ಕ ವಯಸ್ಸಿಂದ ಅವನ ಜೊತೆಗಿದ್ದೀನಿ. ಅವ್ನು ನನಗಿಂತ ಒಳ್ಳೆಯವನು, ಅದಕ್ಕಿಂತ ಇನ್ನೇನ್ ಬೇಕು? A few moments later. ಬೆಳಿಗ್ಗೆಯಿಂದ ಏನು ತಿಂದಿರೋ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದೆ. ನಮ್ಗೊಂದು ಒಳ್ಳೆ ಹೋಟ್ಲ್ ಕಾಣಿಸ್ತು. ಹೋಟ್ಲ್ ಹೆಸರು ಗುರು ಸಾರ್ವಭೌಮ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಾಳೆ ಎಲೆ ಮೇಲೆ ಬಡಿಸಿದ್ರು. ಇಡ್ಲಿ, ಚಟ್ನಿ, ಸಾಂಬಾರ್, ವಡೆ, ಚಿತ್ರಾನ್ನ, ಪುಳಿಯೋಗರೆ, ಮಸ್ತ್. ಟಿಫಾನ್ ಚೆನ್ನಾಗಿತ್ತು. ಟಿಫಾನ್ ಮಾಡ್ಕೊಂಡು ಸೀದಾ ಹೊರಟಿದ್ದೆ ಪರಶುರಾಮ ಸ್ವಾಮಿ ದೇವಸ್ಥಾನಕ್ಕೆ. ನಂಜನಗೂಡ್ ಬಂದ್ಮೇಲೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನೆಯವ್ರು ಹೇಳಿದ್ರು. ಅದಕ್ಕೆ ಹೋಗ್ತಾ ಇದೀವಿ. ಈ ನನ್ನ ಮಕ್ಳು ನೋಡಿ, ಎಲ್ಲಾದ್ರೂ ತಿನ್ನೋದು, ಎಲ್ಲಾದ್ರೂ ಬರೀ ತಿನ್ನೋದೆ. ಓಹೋ, ಇವನು ಮಜಾ ಆಯಾ. ನನ್ನ ಮಕ್ಳು ಸಾರ್ ಕುಡ್ದ್ಬಿಟ್ಟು ಹೆಂಗಾಡ್ತಾರ ನೋಡಿ. ಬೆಳಗ್ಗೆ ನಶೀಬಾಜಿ ಮುಂದೆ ಮಕ್ಕಳು ಬಂದ್ಬಿಡ್ತಾರೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಅಯ್ಯೋ, ಏನ ಗೋಪುರ ತೆಗಿಬೇಕಂತ ಇವನು ಯಾರು. ವಾಟ್ ಎ ಕ್ಯಾಚ್. ಲೆವೆಲ್ಗೆ ಬಂದ ನನಗೆ ನಂಗೆ ತುಪ್ಪಾಕಿ ಪಿಂಕ್ ಕಲರ್ ಚೆನ್ನಾಗಿತ್ತಲ್ಲ. ಪಿಂಕ್ ಕಲರ್ ಏನಮ್ಮ? ಬಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಆಯ್ತು. ನನ್ನ ಮಗ ನಾನು ಎತ್ತಿರೋ ಮಗ ಇಲ್ಲೇ ರೀಸೆಂಟಾಗಿ ಹೋಗ್ತಾ ಇನ್ನ. ಎಲ್ಲಿಂದ ಆಗ್ತಿದೆ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? 10 ಗಂಟೆಗೆ ಹುಟ್ಟ, 11 ಗಂಟೆಗೆ ಕಾಲೇಜಿಗೆ. ಹಂಗೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಸೀದಾ ತರಲೆ ಮಾಡ್ಕೊಂಡು ರೋಡಲ್ಲೆಲ್ಲ ವಾಪಸ್ ಸ್ಟೇ ಆಗ್ತಿದ್ವಿ. ಸೀದಾ ಮನೆ.